ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕೆನರಾ ಬ್ಯಾಂಕ್ ಅಪ್ರೆಂಟಿಸಸ್ ಟ್ರೈನಿಂಗ್ ಆಫೀಸರ್ ಇವರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಯಾರು ತಮ್ಮ ಕೆರಿಯರನ್ನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಇದು ಒಂದು ವಂಡರ್ಫುಲ್ ಆಪರ್ಚುನಿಟಿ ಇದೆ. ಹಾಗೆಯೇ ಯಾರು ರಿಪೀಟೆಡ್ಲಿ KPSC UPSC ಎಕ್ಸಾಮನ್ನು ಬರೆದು ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದರೆ ಟೆಂಪ್ರರಿ ಜಾಬನ್ನು ಹುಡುಕ್ತಾ ಇದ್ದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಈ ಸ್ಕಿಪ್ ಮಾಡ್ದಲೇ ನೀವು ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಐಡಿಯಾ ಬರುತ್ತೆ. ಇದು ಕೆನರಾ ಬ್ಯಾಂಕ್ ಟ್ರೈನಿಂಗ್ ಆಫೀಸರ್ ಪೋಸ್ಟ್ ಆಗಿರುತ್ತೆ. ಇದನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು www.nats.education.gov.in ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಪ್ರೊಫೈಲನ್ನು 100% ಕಂಪ್ಲೀಟ್ ಮಾಡಬೇಕು. ಅಲ್ಲಿ ಕಂಪ್ಲೀಟ್ ಆದ ನಂತರ ಅಷ್ಟೇ ನೀವು ಕೆನರಾ ಬ್ಯಾಂಕ್ನ ವೆಬ್ಸೈಟಲ್ಲಿ ಬಂದು ಈ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗೋದು. ಈ ಪೋಸ್ಟ್ಗೆ ಅಪ್ಲೈ ಮಾಡೋ ಕೊನೆ ದಿನಾಂಕ ಯಾವಾಗಿದೆ ಅಂದರೆ 21/9/2024 ಶುರುವಾಗಿ 4/10/2024 ಕೊನೆ ದಿನ ಆಗಿರುತ್ತೆ. ಒಟ್ಟು ಟ್ರೈನಿಂಗ್ ಸೀಟ್ಗಳು ಎಷ್ಟಿದೆ ಅಂತಂದರೆ 3000 ಪೋಸ್ಟ್ಗಳಿದೆ. ಇದರಲ್ಲಿ ಸ್ಟೇಟ್ ವೈಸ್ ಡಿಫ್ರೆನ್ಸ್ ಇದೆ, ಕ್ಯಾಟಗರಿ ವೈಸ್ ಕೂಡ ನೀವು ನೋಡ್ಕೋಬೋದು. ಕರ್ನಾಟಕದಲ್ಲಿ ಒಟ್ಟು 600 ಹುದ್ದೆಗಳಿದೆ. ಈ ಎಕ್ಸಾಮನ್ನು ಅಪ್ಲೈ ಮಾಡೋಕ್ಕೆ ಮಿನಿಮಮ್ 20 ಇಯರ್ಸ್ ಆಗಿರಬೇಕು, ಹಾಗೆ ಮ್ಯಾಕ್ಸಿಮಮ್ 28 ಇಯರ್ಸ್ ಆಗಿರಬೇಕು. ಆದರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. SC ST ಅವರಿಗೆ 5 ಇಯರ್ಸ್, OBC ಅವರಿಗೆ 3 ವರ್ಷ, ಹಾಗೆಯೇ ಡಿಸೇಬಲ್ಸ್ಗಳಿಗೆ 10 ವರ್ಷ, ಹೀಗೆ ಬೇರೆ ಬೇರೆ ಥರದ ಅಪ್ಪರ್ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ ಡಿಗ್ರಿ ಆಗಿರಬೇಕು. ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಡಿಗ್ರಿಯನ್ನು ಹೊಂದಿರೋರು ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕು. ಹಾಗೆಯೇ ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತೀರಾ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕು. ಈ ಲೋಕಲ್ ಲ್ಯಾಂಗ್ವೇಜ್ನ ಟೆಸ್ಟನ್ನು ಇನ್ ಕೇಸ್ ನೀವು PUCಯಲ್ಲಿ ಓದಿಲ್ಲ ಅಂತಂದರೆ ಅವರು ಕಂಡಕ್ಟ್ ಮಾಡ್ತಾರೆ. PUCಯಲ್ಲಿ ನೀವು ಅದೇ ಲೋಕಲ್ ಲ್ಯಾಂಗ್ವೇಜನ್ನು ಓದಿದರೆ ಇಲ್ಲಿ ಯಾವ ಟೆಸ್ಟು ಇಲ್ಲ. ಹಾಗೆಯೇ ಇಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಕೂಡ ಮಾಡಲ್ಲ. ಈ ಪೋಸ್ಟ್ಗೆ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಮೆರಿಟ್ ಬೇಸಿಸ್ ಮೇಲೆ ಕೊಡುವಂತಹ ಜಾಬ್ ಆಗಿದೆ ಇದು. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋ ಮುಖ್ಯ ವಿಷಯ ಏನು ಅಂದರೆ ಇದು ಪರ್ಮನೆಂಟ್ ಜಾಬ್ ಅಲ್ಲ, ಇದು ಕೇವಲ 1 ವರ್ಷದ ಅವಧಿಗೆ ಅಷ್ಟೇ ಇರುವಂತಹ ಜಾಬ್. 1 ವರ್ಷ ನಿಮಗೆ ಕಲಿಯೋದಕ್ಕೆ ಚಾನ್ಸ್ ಸಿಗುತ್ತೆ. ಹಾಗೆ ನೀವು ಟೆಂಪ್ರರಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ನೀವು ಆಸ್ಪಿರೆಂಟ್ ಆಗಿದ್ದರೆ ಓದೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಆನ್ ಜಾಬ್ ಟ್ರೈನಿಂಗ್ ಕೊಡ್ತಾರೆ. ನಮಗೆ ಯಾವ ಬ್ರ್ಯಾಂಚಲ್ಲಿ ಸಿಗುತ್ತೆ ಅದೇ ಬ್ರ್ಯಾಂಚಲ್ಲಿ ನಾವು 1 ವರ್ಷಗಳ ಕಾಲ ಟ್ರೈನಿಂಗನ್ನು ತಗೋಬೋದಾಗಿರುತ್ತೆ. ಈ ಟೈಮಲ್ಲಿ ಒಟ್ಟು 15,000 ಸ್ಟೈಫಂಡನ್ನು ಕೊಡ್ತಾರೆ. ಅದರಲ್ಲಿ 10,500 ಕೆನರಾ ಬ್ಯಾಂಕ್ ಕಡೆಯಿಂದ ಕೊಡ್ತಾರೆ, ಹಾಗೆ ಗೌರ್ನಮೆಂಟ್ ಕಡೆಯಿಂದ 4,500, ಒಟ್ಟು 15,000 ಸ್ಟೈಫಂಡ್ ಸಿಗುತ್ತೆ ಪ್ರತಿ ತಿಂಗಳಿಗೆ. ಟ್ರೈನಿಂಗ್ ಆಫೀಸ್ ಆಗಿ ಕ್ಲೆರಿಕಲ್ ಲೆವೆಲ್ ಬೇಸಿಸ್ ಕೆಲಸ ಮಾಡಬೇಕಾಗುತ್ತೆ. ನಿಮಗೆ 1 ವರ್ಷದಲ್ಲಿ 12 ಕ್ಯಾಶುವಲ್ ಲೀವ್ ಕೂಡ ಕೊಡ್ತಾರೆ. ಆದರೆ ನೀವು ಅಟ್ ಎ ಟೈಮ್ 4ಗಿಂತ ಹೆಚ್ಚಿನ ಲೀವನ್ನು ತಗೊಳ್ಳೋ ಹಾಗೆ ಇಲ್ಲ. ಈ ಎಕ್ಸಾಮನ್ನು ಅಪ್ಲೈ ಮಾಡೋದಕ್ಕೆ SC ST ಮತ್ತು PWBD ಅವರಿಗೆ ಯಾವುದೇ ಫೀಸ್ ಇಲ್ಲ. ಹಾಗೆ ಉಳಿದ ಕ್ಯಾಟಗರಿಯವರಿಗೆ 500 ರೂಪಾಯಿ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅನ್ನೋದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಯಾರು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಿಮ್ಮ ಕೆರಿಯರನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಹಾಗೆ 2-3 ವರ್ಷ ನೀವು ಎಕ್ಸಾಮನ್ನು ಪ್ರಿಪೇರ್ ಆಗಿ ನಿಮಗೆ ಇಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಿಲ್ಲ ಅಂತ ಫೀಲ್ ಇರೋರು, ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಏನು ಮಾಡಲಿ ಅಂತ ನಿಮಗೆ ಪ್ಲ್ಯಾನ್ B ಬಗ್ಗೆ ಆಪ್ಷನ್ ಇರುವಂಥವರು ಈ ಟ್ರೈನಿಂಗಿಗೆ ನೀವು ಅಪ್ಲೈ ಮಾಡಿ. ಸಿಕ್ಕರೆ ನೀವು 1 ವರ್ಷದ ಟ್ರೈನಿಂಗನ್ನು ತಗೊಂಡ್ರೆ ನಿಮ್ಮ ಕೆರಿಯರ್ಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.